ಆತ್ಮೀಯ ರೈತ ಬಾಂಧವರೇ, ಇದೇ ನವೆಂಬರ್ 13, 14, 15 ಮತ್ತು 16ರಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಕೃಷಿ ಮೇಳ ಜರುಗಲಿದೆ. ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳನ್ನು ಈ ಒಂದು ಮೇಳದಲ್ಲಿ ನೀವು ಪಡೆದುಕೊಳ್ಳಬಹುದು. ಕೀಟನಾಶಕಗಳು, ಗೊಬ್ಬರಗಳು ಹಾಗೂ ಉನ್ನತ ತಳಿಯ ಗಿಡಗಳು ಹಾಗೂ ಉನ್ನತ ರೀತಿಯಲ್ಲಿ ಬೇಸಾಯ ಮಾಡುವಂಥ ಕ್ರಮಗಳನ್ನು ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಬಹುದು. ಈ ಒಂದು ಮೇಳವು 4 ದಿನಗಳ ಕಾಲ ನಡೆಯಲಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ರೈತರಿಗೆ ಇದು ವರದಾನವಾಗಿದೆ. ಆದ್ದರಿಂದ ರೈತ ಬಾಂಧವರುಗಳು ತಪ್ಪದೇ ಈ ಒಂದು ಕೃಷಿ ಮೇಳಕ್ಕೆ ಹಾಜರಾಗಬೇಕು ಹಾಗೂ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕು ಅನ್ನೋದು ನಮ್ಮ ಒಂದು ಆಶಯ. ನೀವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಕೃಷಿಗೆ ಸಂಬಂಧಪಟ್ಟಂತ ಹಲವಾರು ಇಲಾಖೆಗಳ ಕಿಯೋಸ್ಕ್ ಕಾಮಗಾರಿ ನಡೆಯುತ್ತಿದೆ. ಹಾಗಾಗಿ ತಡ ಮಾಡದೆ ಗುರುವಾರ ಅಂದರೆ ನವೆಂಬರ್ 13ರಿಂದ ಈ ಒಂದು ಕೃಷಿ ಮೇಳ ಶುರುವಾಗಲಿದ್ದು, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಈ ಒಂದು ಕೃಷಿ ಮೇಳ ಜರುಗಲಿದೆ. ಬೇಸಾಯದಲ್ಲಿ ನೂತನ ತಂತ್ರಜ್ಞಾನ ಹಾಗೂ ಇತರ ಮಾಹಿತಿಗಳನ್ನು ಕೃಷಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ರೈತರು ನೇರವಾಗಿ ಪಡೆಯಬಹುದು. ಇದಿಷ್ಟೇ ಅಲ್ಲದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರುವಂತಹ ನೂತನ ತಳಿಯ ಬೆಳೆಗಳನ್ನು ಸಹ ನೀವು ಪ್ರಾತ್ಯಕ್ಷತೆಯಲ್ಲಿ ನೋಡಬಹುದು. ಹಾಗಿದ್ರೆ ಯಾಕೆ ತಡ ರೈತ ಬಾಂಧವರೇ, ಇದೇ 13ರಂದು ಅಂದರೆ ಗುರುವಾರ, ನಾಳೆಯಿಂದ ಸತತವಾಗಿ 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯಲಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ರೈತರುಗಳಿಗೆ ಇದು ವರದಾನವಾಗಿದೆ. ಇದಿಷ್ಟೇ ಅಲ್ಲದೆ ಮೇಳಕ್ಕೆ ಆಗಮಿಸುವಂತಹ ಸಾರ್ವಜನಿಕರಿಗಳಿಗೂ ಸಹ ಗೃಹೋಪಯೋಗಿ ಹಾಗೂ ಗೃಹ ಬಳಕೆಯ ವಸ್ತುಗಳು ಈ ಒಂದು ಮೇಳದಲ್ಲಿ ಸಿಗಲಿದೆ. ಆತ್ಮೀಯ ರೈತ ಬಾಂಧವರೇ, ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಇದೇ ನವೆಂಬರ್ 13, 14, 15 ಮತ್ತು 16ರಂದು ಸತತವಾಗಿ 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೀತಾ ಇದೆ. ಈ ಒಂದು ಕೃಷಿ ಮೇಳ ನಿಮಗಾಗಿ ನಡೀತಾ ಇದೆ. ಹಾಗಾಗಿ ರೈತ ಬಾಂಧವರು ತಪ್ಪದೆ ಈ ಒಂದು ಕೃಷಿ ಮೇಳದಲ್ಲಿ ಭಾಗಿಯಾಗಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ.